ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ವಿವೇಕ್ ಇನ್ಫೋಟೆಕ್ IAS ಅಂಡ್ KS ಸ್ಟಡಿ ಸರ್ಕಲ್ ಒಂದು ಸಂಸ್ಥೆ ವತಿಯಿಂದ ಮಾತಾಡ್ತಿದ್ದೀನಿ. ನಾನೀಗ ಯಾವ ವಿಚಾರದ ಬಗ್ಗೆ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಈಗಾಗಲೇ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ TET ಪರೀಕ್ಷೆಯನ್ನು ಈಗಾಗಲೇ ಕಾಲ್ ಮಾಡಲಾಗಿದೆ. TET ಪರೀಕ್ಷೆ ಮುಗಿದ ನಂತರ ಟೀಚರ್ CETಯನ್ನು ಕಾಲ್ ಮಾಡುವುದಾಗೂ ಸಹ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದರಂತೆ ಟೆಟ್ ಕಾಲಾದವರು CETಯನ್ನು ಬರೀಬಹುದಾಗಿರುತ್ತೆ. ಈ ಒಂದು TET ಏನಿದೆ, ಈ TET ಎಕ್ಸಾಮ್ ಅನ್ನು ನೀವು ಮಾಡಬೇಕಾದ್ರೆ ಅಪ್ಲಿಕೇಶನ್ ಅನ್ನು ಹಾಕೋಬೇಕು. ಈಗಾಗಲೇ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. 23/10/2025 ಅಪ್ಲಿಕೇಶನ್ ಅನ್ನು ಬಿಡಲಾಗಿದೆ. ಈ ಅಪ್ಲಿಕೇಶನ್ ಅನ್ನು ಹಾಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ನಿಮ್ಗೆ ಯಾವಾಗಿದೆ ಅಂತ ಅಂದಾಗ 9/11/2025 ಕೊನೆ ದಿನಾಂಕ ಆಗಿರುತ್ತೆ. ಅಲ್ಲಿಯ ಒಳಗಾಗಿ ಎಲ್ಲರೂ ಸಹ ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ. ಇನ್ನು ನಿಮಗೆ ಪರೀಕ್ಷೆಗೂ ಸಹ ಹೆಚ್ಚು ಸಮಯವನ್ನು ಕೊಟ್ಟಿಲ್ಲ, ಕೇವಲ 1 ತಿಂಗಳ ಕಾಲಾವಕಾಶ ಮಾತ್ರನೇ ಇರ್ತದೆ. ಎಕ್ಸಾಮ್ ಡೇಟ್ ಅನ್ನು ನಿಮಗೆ 7/12/2025 ಪರೀಕ್ಷೆಯನ್ನ ಮಾಡಲಿದ್ದಾರೆ. ಪೇಪರ್ 1 ಅಂದ್ರೆ 1ರಿಂದ 5ನೇ ತರಗತಿಯ ಒಂದು ಪೇಪರ್ 1 ಪತ್ರಿಕೆ ಏನಿರುತ್ತೆ, ಅದು ಬೆಳಗ್ಗೆ 9:30ರಿಂದ 12 ಗಂಟೆಯವರೆಗೆ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿಯಾಗಿ ಪೇಪರ್ 2 ಬಂದು 2 ಗಂಟೆಯಿಂದ 4:30ರವರೆಗೆ ಪೇಪರ್ 2 ಎಕ್ಸಾಮ್ ಇರುತ್ತೆ. ಈ TETಗೆ ಸಂಬಂಧಪಟ್ಟಂತೆ ವಿವೇಕ್ ಇನ್ಫೋಟೆಕ್ ವತಿಯಿಂದ ನಿಮಗೆ 2 ಬ್ಯಾಚ್ಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ. 7 ಗಂಟೆಯಿಂದ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ, ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಫಸ್ಟ್ ಬ್ಯಾಚ್ ಅನ್ನ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಬ್ಯಾಚ್ ಅನ್ನ ಈಗಾಗಲೇ ಯಾರು D.Ed ಅನ್ನ ಓದ್ತಾ ಇರ್ತೀರಾ, ಅದೇ ರೀತಿಯಾಗಿ ಯಾರು D.Ed ಅನ್ನ ಓದಿ ಜಾಬ್ಸ್ಗೆ ಹೋಗ್ತಾ ಇರ್ತೀರಾ, ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಬ್ಯಾಚ್ ಅನ್ನ ಮಾಡಲಾಗಿದೆ. 7ರಿಂದ 9 ಗಂಟೆವರೆಗೂ ಫಸ್ಟ್ ಬ್ಯಾಚ್ ನಡೆಯುತ್ತೆ. ಅಡ್ಮಿಷನ್ ಅನ್ನು ತಗೋಬಹುದಾಗಿರುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಚ್ ಅನ್ನ 9:30ರಿಂದ 1:30ರವರೆಗೆ ನಿಮಗೆ ನಡೆಸಿಕೊಡಲಾಗುತ್ತೆ. ಯಾಕೆ ಇಲ್ಲಿ ಪೂರ್ತಿ ಕ್ಲಾಸ್ ಅನ್ನ ಮಾಡಬಹುದು, ಪೂರ್ತಿ ಡೇ ಕ್ಲಾಸ್ ಅನ್ನ ನಾವು ಮಾಡಿದಾಗ ಏನಾಗುತ್ತೆ, ನಿಮಗೆ ಓದೋದಕ್ಕೆ ಸಮಯಾವಕಾಶ ಸಿಗೋದಿಲ್ಲ. ಅದಕ್ಕಾಗಿ ನಾವು ಮಧ್ಯಾಹ್ನದವರೆಗೂ ಕ್ಲಾಸಸ್ ಅನ್ನ ಮಾಡಿ ಮಧ್ಯಾಹ್ನದ ಮೇಲೆ ಏನನ್ನ ಓದಬೇಕು ಅಂತಕ್ಕಂಥ ವಿಚಾರವನ್ನ ನಿಮಗೆ ಬಿಡ್ತೀವಿ. ನೀವು ಒಂದಷ್ಟು ಎಫರ್ಟ್ ಅನ್ನ ಹಾಕಬೇಕು, ಓದಬೇಕಾಗಿರುತ್ತೆ. ಇನ್ನ ಇದೇ ಸೋಮವಾರ 27/10/2025 ವಿವೇಕ್ ಇನ್ಫೋಟೆಕ್ ಸಂಸ್ಥೆ ವತಿಯಿಂದ ನಿಮಗೆ ಫ್ರೀ ವರ್ಕ್ಶಾಪ್ ಅನ್ನ TETಗೆ ಸಂಬಂಧಪಟ್ಟಂತೆ ನಡೆಸಿಕೊಡಲಾಗುತ್ತೆ. ವಿವೇಕ್ ಇನ್ಫೋಟೆಕ್ ಸಂಸ್ಥೆ ನಿಮಗೆ ಹೊಸ ಬಸ್ ನಿಲ್ದಾಣದ ಒಂದು ಹಿಂಭಾಗ, ಅಂತರಗಂಗೆ ರಸ್ತೆ, ಸುಗುಣ ನರ್ಸಿಂಗ್ ಹೋಮ್ ಆಪೋಸಿಟ್ ಅಲ್ಲಿ ನಿಮಗೆ ಕಂಡು ಬರ್ತದೆ. ನೀವು ಇಲ್ಲಿಗೆ ಬಂದು ಈ ಒಂದು ತರಬೇತಿಯನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಫ್ರೀ ವರ್ಕ್ಶಾಪ್ ಅನ್ನ ತಪ್ಪದೆ ಎಲ್ಲರೂ ಸಹ ಅಟೆಂಡ್ ಅನ್ನ ಮಾಡಿ. ಇನ್ನ ನೋಡಿ, ನಮ್ಮ ಒಂದು ಸಂಸ್ಥೆಯಲ್ಲಿ ಈಗಾಗಲೇ TETಗೆ ತುಂಬಾ ಸಾಕಷ್ಟು ಬ್ಯಾಚ್ ಗಳನ್ನ ಮಾಡಿದೀವಿ. ಅದರಲ್ಲಿ ತುಂಬಾ ಜನ ನಮ್ಮ ಸಂಸ್ಥೆಯಲ್ಲಿ ಓದಿ TETಯನ್ನ ಪಾಸ್ ಮಾಡಿ GPSTR ಅನ್ನ ಪಾಸ್ ಮಾಡಿದವರು ಸಹ ನಮ್ಮಲ್ಲಿದ್ದಾರೆ. ಯಾರು ಈ ಒಂದು ತರಬೇತಿಗೆ ಜಾಯಿನ್ ಆಗ್ತಿರೋ, ನಿಮಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಉತ್ತಮವಾದ ಬೋಧನೆಯನ್ನ ಮಾಡಿಕೊಡಲಾಗುತ್ತೆ. ಪಠ್ಯಾನುಕ್ರಮ ನಿಮಗೆ ಏನೇನಿದೆ ಎಲ್ಲಾ ಪಠ್ಯಗಳ ಬಗ್ಗೆನೂ ನಾವು ನಿಮ್ಗೆ ಏನ್ ಮಾಡ್ತೀವಿ, ಪೂರ್ತಿಯಾಗಿ ಸಿಲೆಬಸ್ ಅನ್ನ ಟೀಚ್ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಉಚಿತವಾಗಿ ಸ್ಟಡಿ ಮೆಟೀರಿಯಲ್ ಅನ್ನ ಸಹ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇನ್ನ ಮಾಡಲ್ ಎಕ್ಸಾಮ್ ಅನ್ನು ಸಹ 150 ಅಂಕಗಳ ಮಾದರಿ ಪರೀಕ್ಷೆಯನ್ನು ಸಹ ನಿಮಗೆ ತೆಗೆದು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನ ಸಿದ್ಧಪಡಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಇದೇ ಸೋಮವಾರ 27/10/2025 ಫ್ರೀ ವರ್ಕ್ಶಾಪ್ ಏನಿದೆ, ಈ ಒಂದು ವರ್ಕ್ಶಾಪ್ಗೆ ತಪ್ಪದೆ ಎಲ್ಲರೂ ಹಾಜರಾಗಿ ನಿಮ್ಮ ಸ್ನೇಹಿತರಿಗೂ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ರಿ. TETಯನ್ನ ಪಾಸ್ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ಕಷ್ಟನೂ ಅಲ್ಲ, ಸುಲಭನೂ ಅಲ್ಲ. ಯಾಕೆ ಅಂತ ಅಂದಾಗ, ತರಬೇತಿ ತಗೊಂಡಾಗ ಖಂಡಿತ ಕಷ್ಟ ಅಲ್ಲ. ಯಾವುದೇ ತರಬೇತಿ ಪಡೆಯದೆ ನಾವೇ ಓದ್ತೀವಿ ಅಂತ ಅಂದಾಗ ಸುಲಭನೂ ಅಲ್ಲ. ಆಗಲ್ಲ ಅಂತೇನಿಲ್ಲ, ಸುಲಭನೂ ಅಲ್ಲ. ಇಲ್ಲಿ ಸ್ಕೋರ್ ಮಾಡ್ತಕ್ಕಂಥದ್ದು ಮುಖ್ಯ. ಎಲಿಜಿಬಲ್ಗಿಂತ ಹೆಚ್ಚಾಗಿ 100 ಅಂಕಗಳಿಗಿಂತಲೂ ಹೆಚ್ಚು ಅಂಕಗಳನ್ನು ನೀವು ಪಡ್ಕೋಬೇಕಾಗಿರುತ್ತೆ. ಅದು ಪಡ್ಕೊಂಡ್ರೆ ನಿಮ್ಗೆ ಅನುಕೂಲ ಇರುತ್ತೆ. ಯಾರು ಜನರಲ್ ಇರ್ತಿರೋ ನಿಮಗೆ 90 ಅಂಕಗಳು ಬೇಕಾಗುತ್ತೆ 150ಕ್ಕೆ. ಯಾರು SC ST ಇರ್ತಿರೋ ಅವರಿಗೆ 83 ಅಂಕಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ನಿಯರ್ ಬಂದು ಹೋದವರು ಅಥವಾ ಮತ್ತೆ ಎಕ್ಸಾಮ್ ಅನ್ನ ಮಾಡಿ ನಾವು ಸ್ಕೋರ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಳ್ತಕ್ಕಂಥವರು ತಪ್ಪದೆ ಕೋಲಾರ ವಿವೇಕ್ ಇನ್ಫೋಟೆಕ್ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆಗೆ ಬನ್ನಿ. ಈ ವಿಚಾರವನ್ನ ಎಲ್ರಿಗೂ ಮಾಹಿತಿಯನ್ನ ಕೊಡ್ರಿ. ಒಂದು ಉತ್ತಮವಾದಂಥ ಒಂದು ತರಬೇತಿಯನ್ನ ಪಡೆದು ನಾವು ನೀವೆಲ್ಲರೂ ಸಹ ಜೊತೆ ಸೇರಿ
ಈ ಒಂದು TET ಉತ್ತಮವಾಗಿ ಮಾಡ್ತಾ CETಗೆ ಮುಂದೆ ಎಲಿಜಿಬಲ್ ತಗೊಂಡು ಎಲ್ಲ GPA ಸ್ಟಾರ್ ಆಗಲಿ ಅಂತ ಆಶಿಸ್ತಾ ನಾನು ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಪ್ಪದೆ ಎಲ್ಲರೂ ಟೆಟ್ಗೆ ಅಪ್ಲೈಯನ್ನ ಮಾಡ್ಕೊಳ್ಳಿ. ಡಿಗ್ರಿ ಮುಗಿಸಿ ಯಾರು BEd ಮಾಡ್ತಿರ್ತೀರೋ ಮೊದಲು ಅಂದ್ರೆ ಫಸ್ಟ್ ಸೆಮ್ BEd ಇದ್ರೂ ಸಹ ನೀವು ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುತ್ತೆ. DEdಗೆ ಯಾರು ಅಡ್ಮಿಷನ್ ಆಗಿರ್ತೀರೋ ಎಲ್ಲರೂ ಸಹ ಏನು ಮಾಡಬಹುದು, ಟೆಟ್ ಎಕ್ಸಾಮ್ ಅನ್ನ ಬರೀಬಹುದು. ಹಾಗಾಗಿ ಇವತ್ತೇ ಹೋಗ್ರಿ, ಹಿಂದೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕೊಂಡು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಬನ್ನಿ. ನಿಮಗೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ವಿವೇಕ್ ಇನ್ಫೋಟೆಕ್ ಸಂಸ್ಥೆ ಇರುತ್ತೆ. ನಾನು ನಿಮ್ಮೊಟ್ಟಿಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.